ನಮ್ಮ ಮೆಟ್ರೋದಲ್ಲಿ ನಾಗಸಂದ್ರದಿಂದ ಮಾಧವಾರದವರೆಗೂ ಟ್ರಯಲ್ ರನ್ಗೆ ಈಗಾಗಲೇ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದಾರೆ. ಇದರ ನಡುವೆ ಕೊಟ್ಟ ಭರವಸೆ ಈಡೇರಿಸದೇ ಇರೋದ್ರಿಂದ ಆ ಊರಿನ ಗ್ರಾಮಸ್ಥರು ಇದೀಗ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರಂತೆ. ಯಾರು ನೋಡುತ್ತಾ ಹೋಗೋಣ. ನಾಗಸಂದ್ರ ಟು ಮಾದಾವರ ಮೆಟ್ರೋ ಟ್ರಯಲ್ ರನ್ಗೆ ಪ್ಲಾನ್, ಪರಿಹಾರವೂ ಇಲ್ಲ, ಊರಿನ ಅಭಿವೃದ್ಧಿಯೂ ಇಲ್ಲ. ಬಿಎಂಆರ್ಸಿಎಲ್ ವಿರುದ್ಧ ಶ್ರೀಕಂಠಪುರ ಗ್ರಾಮಸ್ಥರು ಕಿಡಿಕಿಡಿ. ಹೌದು, ಈಗಾಗಲೇ ಬಹುನಿರೀಕ್ಷಿತ ಬೆಂಗಳೂರು ಹೊರವಲಯ ಟಿ ದಾಸರಹಳ್ಳಿಯ ನಾಗಸಂದ್ರದಿಂದ ನೆಲಮಂಗಲ ಮಾರ್ಗದ ಮಾದಾವರ ಬಿಐಇಸಿಯ ನಡುವಿನ ಮೆಟ್ರೋ ಅಂತಿಮ ಹಂತದ ಕಾಮಗಾರಿ ನಡೆದಿದೆ. ನಮ್ಮ ಮೆಟ್ರೋ ಅಧಿಕಾರಿಗಳು ಕೆಲವೇ ದಿನಗಳಲ್ಲಿ ಟ್ರಯಲ್ ರನ್ಗೆ ಸಿದ್ಧರಾಗಿದ್ದಾರೆ. ಈ ನಡುವೆ ಮಾದಾವರದ ಬಳಿಯ ಶ್ರೀಕಂಠಪುರದ ಗ್ರಾಮಸ್ಥರು ಈ ಹಿಂದೆ ಮೆಟ್ರೋ ಕಾಮಗಾರಿಯನ್ನು ವಿರೋಧಿಸಿದ್ರು. ಆಗ ನಮ್ಮ ಮೆಟ್ರೋ ಅಧಿಕಾರಿಗಳು ಸಂಧಾನಕ್ಕೆ ಬಂದು ಸಂಪರ್ಕ ರಸ್ತೆ ಅಗಲೀಕರಣ, ಕ್ರೀಡಾಂಗಣದ ಅಭಿವೃದ್ಧಿ, ಒಳಚರಂಡಿಯ ಜೊತೆಗೆ ನಾನಾ ಅಭಿವೃದ್ಧಿ ಕೆಲಸವನ್ನ ಮಾಡುವುದಾಗಿ ಹೇಳಿ ಯಾವುದನ್ನೂ ಮಾಡಿಲ್ಲ. ಜೊತೆಗೆ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದ್ದು ವೈಜ್ಞಾನಿಕ ಕಾಮಗಾರಿಯಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನಮ್ಮ ಮೆಟ್ರೋ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಊರ್ ಗ್ರಾಮಕ್ಕೆ 30 ಕೋಟಿ ಅನುದಾನ ಕೊಡ್ತೀವಿ, ಊರ್ ಕಾಮಗಾರಿ ಮಾಡ್ಕೊಡ್ತೀವಿ, ಸ್ಟೇಡಿಯಂ ಮಾಡ್ಕೊಡ್ತೀವಿ, ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಸುಳ್ಳು ಭರವಸೆ ಕೊಟ್ಬಿಟ್ಟು ಯಾವುದೇ ಕಾಮಗಾರಿನೂ ಮಾಡ್ಕೊಟ್ಟಿಲ್ಲ. ನಮ್ಮ ಊರಿಗೆ ಏನು ಅನ್ಯಾಯ ಆಗಿದ ಅದು ಸರಿಪಡಿಸ್ಕೊಡ್ಬೇಕು. ಮತ್ತೆ ನಮ್ಗೆ ರೋಡ್ ಬಿಟ್ಕೊಡ್ತೀನಿ ಅಂದ್ರು, ಅದು ಬಿಟ್ಕೊಟ್ಟಿಲ್ಲ, ಏನು ಮಾಡಿಲ್ಲ. ನಮ್ಗೆಲ್ಲ ಸುಳ್ಳು ಭರವಸೆ ಕೊಟ್ಟು ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಮತ್ತೆ ಆ ಡ್ರೈನೇಜ್ ಮಾಡಿದ್ದಾರೆ, ಆ ಡ್ರೈನೇಜ್ ಆಗಿ ನೀರು ಒಂದು ಡ್ರಾಪ್ ಆಗ್ತಾ ಇಲ್ಲ, ಎಲ್ಲ ನ್ಯಾಷನಲ್ ಹೈವೇ ಬರ್ತಾ ಇದ್ದೇವೆ. ಕೊಟ್ಟಿದ್ದೀವಿ, ಇದೆಲ್ಲ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ, ಏನು ಮಾಡಿಲ್ಲ. ನಮ್ಮ ಮೆಟ್ರೋ ಕಾಮಗಾರಿಯನ್ನು ನಾಗಸಂದ್ರದಿಂದ ಮಾದಾವರದ ಬಳಿ ವಿಸ್ತರಣೆಯ ವೇಳೆ ಜನರ ಭೂಮಿ, ಕಟ್ಟಡ, ಮನೆ, ಜಮೀನನ್ನು ಒತ್ತುವರಿ ಮಾಡಿಕೊಂಡಿತ್ತು. ಆದರೆ ಅದರ ಪರಿಹಾರ ಕೂಡ ಜನರ ಕೈ ಸೇರಿಲ್ಲ. ಈ ನಡುವೆ ನಮ್ಮ ಮೆಟ್ರೋ ಹಳಿಯ ಭಾಗದಲ್ಲಿ ಜನರು ಕಲ್ಲುಗಳನ್ನು ನೆಟ್ಟಿದ್ದಾರೆ, ಪರಿಹಾರವೂ ಕೂಡ ಸಿಕ್ಕಿಲ್ಲ. ಸರ್ವಿಸ್ ರಸ್ತೆ, ಒಳಚರಂಡಿಗಳ ಬೇಕಾಬಿಟ್ಟಿ ಕಾಮಗಾರಿ ಹಾಗೂ ಗ್ರಾಮದ ಅಭಿವೃದ್ಧಿಗೆ ನೀಡಿದಂತಹ ಭರವಸೆಗಳನ್ನು ಕೂಡಲೇ ಈಡೇರಿಸದೇ ಇದ್ರೆ ಉಗ್ರ ರೂಪದ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಮೆಟ್ರೋ ಪಿಲ್ಲರ್ ಅಡಿ ಕೆಳಗಡೆ ಕಾಂಪೌಂಡ್ ಕಲ್ಪುಚಗಳು ಸಹ ಉಣಿ ಇನ್ನ ಅವ್ರಿಗೆ ಲ್ಯಾಂಡ್ ಅಮೌಂಟ್ ಸೆಟಲ್ಮೆಂಟ್ ಮಾಡಿಲ್ಲ. ಬಹಳ ಅವೈಜ್ಞಾನಿಕವಾಗಿ ಕಾಮಗಾರಿಗಳು ನಡೀತಾ ಇದೆ. ನೀವು ಡ್ರೈನೇಜ್ ಸಿಸ್ಟಮ್ ನೋಡಿರ್ಬೋದು. ಈಗೇನು ಮೆಟ್ರೋ ಪಕ್ಕದಲ್ಲಿ ಡ್ರೈನೇಜ್ ಸಿಸ್ಟಮ್ ಹಿಂದೆ ಇರ್ತಕ್ಕಂಥ ಶಿಫ್ಟ್ ಮಾಡಿರ್ತಾರೆ, ಅದನ್ನ ಯಾವ್ದು ಸಹ ನೀರ್ ಸರ್ಕ್ಯುಲೇಷನ್, ವಾಟರ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿಲ್ಲ. ಎಲ್ಲ ಸಹ ಹೈವೇಗೆ NH4 ಗೆ ನೀರು ಹರಿತದೆ. ಆ ನೀರು ಹರಿತಕ್ಕಂಥ ಮಣ್ಣು ಧೂಳು ಬಿಸಿಲಲ್ಲಿ ಒಣಗಿ ಕಣ್ಗೆ ಹೊಡೆಯತಕ್ಕಂಥ ಪರಿಸ್ಥಿತಿ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಒಂದು ಕಡೆ ನಮ್ಮ ಮೆಟ್ರೋ ವಿಸ್ತರಣೆ ಸಂತಸದ ವಿಚಾರವಾದರೆ, ಜನರಿಗೆ ಭರವಸೆ ಕೊಟ್ಟಿದ್ದ ಮೆಟ್ರೋ ಅಧಿಕಾರಿಗಳು ಕಾಮಗಾರಿ ಮುಗಿದ ಬಳಿಕ ಉಲ್ಟಾ ಹೊಡಿತಿದ್ದಾರೆ ಅಂತೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬಿಎಂಆರ್ಸಿಎಲ್ ಗಮನ ಹರಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.